ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ಇಂದು ಜೀವಿಸುವ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಲು, ಅರ್ಥ ಮಾಡಿಕೊಳ್ಳಲು, ಆ ವಾಕ್ಯದಲ್ಲಿ ಅನುಗ್ರಹವನ್ನು ಸ್ವೀಕರಿಸಲು, ಹಾಗೆಯೇ ಆ ವಾಕ್ಯದಲ್ಲಿ ಒಂದೊಂದು ದಿನವೂ ಇನ್ನೂ ಹೆಚ್ಚೆಚ್ಚಾಗಿ ಅನುಗ್ರಹಿಸಲ್ಪಡಲು ದೇವರು ನೀಡಿದ್ದ ಈ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಮಕ್ಕಳಿಗಾಗಿ ಪ್ರಾರ್ಥಿಸುವ 5ನೇ ದಿನವಾಗಿದೆ ಇಂದು. ಈ ಪ್ರಾರ್ಥನೆಯಿಂದ ಮಕ್ಕಳು ಅವರ ಜೀವನದಲ್ಲಿ ಒಳ್ಳೆಯ ಒಂದು ತೀರ್ಮಾನ ತೆಗೆದುಕೊಳ್ಳಲು ದೇವರು ಶಕ್ತಿ ನೀಡಲಿ. ಅವರ ಜೀವನ ಭವಿಷ್ಯ ಹಾಳಾಗದೆ ಹೋಗಲು ಪವಿತ್ರಾತ್ಮರು ಮುನ್ನಡೆಸಲಿ. ಇಂದು ಪ್ರಾರ್ಥಿಸುವಾಗ ನಿಮ್ಮ ಮನೆಯಲ್ಲಿ ದೇವರನ್ನು ಅರಿಯದೆ ದೇವರಿಂದ ದೂರ ಹೋಗಿರುವವರು ಯಾರಾದರೂ ಇದ್ದಾರಾ? ವಾಕ್ಯವನ್ನು ಆಲಿಸಲು ಇಷ್ಟವಿಲ್ಲದೆ ದೂರ ಸರಿಯುವವರು ಯಾರಾದರೂ ಇದ್ದಾರಾ? ಅವರನ್ನು ನೆನೆಸಿ ನಮಗಿಂದು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ದೇವರ ಅನುಗ್ರಹಗಳು, ದೇವರು ನಿಮಗಾಗಿ ಜೋಪಾನ ಮಾಡಿದ ಅನುಗ್ರಹ ದೇವರ ವಾಕ್ಯದಲ್ಲಿದೆ. ನಾವು ಬ್ಯಾಂಕಿನಲ್ಲಿ ಹಣ ಇಟ್ಟಿರುವುದು ನಮಗೆ ಅಗತ್ಯವಿರುವಾಗ ತೆಗೆದುಕೊಂಡು ಬರಲು. ಇದೇ ತರ ದೇವರ ಅನುಗ್ರಹಗಳು, ಕೃಪೆ, ಸೌಖ್ಯ, ದೇವರು ಕೊಡುವ ಉಳಿತು ಎಲ್ಲ ದೇವರು ನಮಗಾಗಿ ಜೋಪಾನವಾಗಿ ಫಿಕ್ಸ್ಡ್ ಡೆಪಾಸಿಟ್ ತರ ಇಟ್ಟಿರುತ್ತಾರೆ. ದೇವರ ವಾಕ್ಯದಲ್ಲಿ ಅಲ್ಲಿ ಅದು ಸುಮ್ಮನೆ ಇಡುವುದಕ್ಕಲ್ಲ, ಅದನ್ನು ನಾವು ವಿಶ್ವಾಸದಿಂದ ತೆಗೆಯುತ್ತಾ ಇರಬೇಕು, ಸ್ವೀಕರಿಸುತ್ತಾ ಇರಬೇಕು. ಆಗ ಆಗಿದೆ ನಮ್ಮ ಜೀವನ ಮನೋಹರವಾಗುವುದು. ಅದಕ್ಕಾಗಿ ದೇವರೇ ಸಿದ್ಧಪಡಿಸಿದ ಸಮಯವಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಸಮಯ. ನಮಗೆ ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನೆ ಕಾಂಡ 1ನೇ ಅಧ್ಯಾಯ 15ರಿಂದ 21ರವರೆಗೆ ವಾಕ್ಯಗಳು. ಇದು ಸಾಲದೆಂದು ಈಜಿಪ್ಟಿನ ಅರಸನು ಶಿಫ್ರಾ ಮತ್ತು ಪೋಗ ಎಂಬ ಇಬ್ರಿಯ ಸೋಲಗಿತ್ತಿಯರಿಗೆ, ನೀವು ಇಬ್ರಿಯ ಮಹಿಳೆಯರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವ ಮಗು ಗಂಡಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಆ ಸೋಲಗಿತ್ತಿಯರು ದೈವ ಭಕ್ತರು, ಈಜಿಪ್ಟಿನ ಅರಸ ಹೇಳಿದಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಆ ಅರಸನು ಅವರನ್ನು ಕರೆಯಿಸಿ, ನೀವು ಗಂಡು ಮಕ್ಕಳನ್ನು ಉಳಿಸಿದ್ದು ಏಕೆ ಎಂದು ವಿಚಾರಿಸಿದನು. ಆ ಫರೋಹನಿಗೆ ಸೋಲಗಿತ್ತಿಯರು, ಇಬ್ರಿಯ ಮಹಿಳೆಯರು ಈಜಿಪ್ಟಿನ ಮಹಿಳೆಯರಂತಲ್ಲ, ಏಕೆಂದರೆ ಅವರು ಗಟ್ಟಿಮುಟ್ಟಾದವರು. ಸೋಲಗಿತ್ತಿಯರು ಹತ್ತಿರ ಬರುವುದಕ್ಕೆ ಮುಂಚೆಯೇ ಇರುತ್ತಾರೆ ಎಂದು ಹೇಳಿದರು. ದೇವರು ಆ ಸೋಲಗಿತ್ತಿಯರಿಗೆ ಒಳ್ಳೆಯದನ್ನೇ ಮಾಡಿದರು. ಅವರಲ್ಲಿ ದೈವ ಭಕ್ತಿ ಇದ್ದುದರಿಂದ ಅವರಿಗೆ ವಂಶವೃದ್ಧಿಯನ್ನು ಉಂಟು ಮಾಡಿದರು. ಇತ್ತ ಇಸ್ರಾಯೇಲರ ಸಂಖ್ಯೆಯಲ್ಲೂ ಶಕ್ತಿಯಲ್ಲೂ ಪ್ರವರ್ಧಿಸಿದರು. ಪ್ರಿಯರೇ, ದೇವರ ಭಯ ಇರುವವರಿಗೆ ದೇವರು ಹುಡುಕಿ ಬರುವ ಅನುಗ್ರಹವಿದೆ. ಅದಾಗಿದೆ ನಾವು ಇಂದು ವಾಕ್ಯದಲ್ಲಿ ಆಲಿಸಿದ್ದು. ದೇವರ ಭಯ ಇದ್ದಿದ್ದರಿಂದ ಅವರನ್ನು ಹುಡುಕಿ ಬಂದ ಒಂದು ಉಳಿತು ಇತ್ತು. ಸೋಲಗಿತ್ತಿಯರಿಗೆ ರಾಜನ ಮಾತು ಕೇಳಿ ಸಂಬಳ ತೆಗೆದು ಜೀವಿಸಿದ್ದರೆ ಸಾಕು ಎಂದು ಯೋಚಿಸಲಿಲ್ಲ. ಅವರು ದೇವರನ್ನು ವಿಶ್ವಾಸಿಸಿ ದೇವರ ಭಯದಿಂದ ಜೀವಿಸಿದ್ದರು. ಆದುದರಿಂದ ದೇವರು ಆ ಜನರನ್ನು ಶಕ್ತಿಶಾಲಿಯಾಗಿ ಮಾಡಿದ್ದು, ಅವರ ಸಂತಾನ ಅವರ ಪರಂಪರೆಗಳನ್ನು ಅಭಿವೃದ್ಧಿ ಹೊಂದಲು ಕಾರಣವಾಗಿದ್ದು. ದೇವರ ವಾಕ್ಯ ಆಲಿಸುವ ನೀವು ದೇವರ ಭಯ ಇರುವ ವ್ಯಕ್ತಿಗಳ, ದೇವರ ಆ ವಾಕ್ಯ ಆಲಿಸುವ ಪ್ರಿಯರೇ, ದೇವರನ್ನು ಭಯಪಡುವವರೇ, ನಿಮ್ಮನ್ನು ಹುಡುಕಿ ಬರುವ ಒಂದು ಅನುಗ್ರಹವಿದೆ. ಹಾಲೆಲೂಯ. ನೀವು ಮಾಡಿದ ಕಾರ್ಯಗಳು ದೇವರು ನೋಡಿಲ್ಲ ಎಂದು ಭಾವಿಸಿ ಸುಮ್ಮನೆ ಇರುವುದಿಲ್ಲ. ದೇವರ ವಾಕ್ಯವನ್ನು ಸ್ವೀಕರಿಸಿದವರೇ, ನಿಮಗೆ, ನಿಮ್ಮ ಕುಟುಂಬ, ನಿಮ್ಮ ತಲೆಮಾರಿಗೆ ದೇವರು ಕೊಡುವ ಒಂದು ಉಳಿತು ಇದೆ, ಅನುಗ್ರಹವಿದೆ, ಬಿಡುಗಡೆವಿದೆ, ಸೌಖ್ಯ ಇದೆ. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ಯಾರೇ ಆಗಲಿ, ನಾವು ಯಾರನ್ನು ಮಾನಸಿಕವಾಗಿ, ಶಾರೀರಿಕವಾಗಿ ಯಾರಿಗೂ ತೊಂದರೆ ಕೊಡಬಾರದು. ಬದಲಾಗಿ ಅನೇಕರಿಗೆ ದೇವರ ಪ್ರೀತಿ, ಶಾಂತಿ, ಸಮಾಧಾನ ನೀಡುವ ವ್ಯಕ್ತಿಯಾಗಿ ಮಾರ್ಪಡಬೇಕು. ದೇವರ ಭಯ ಇರುವ ವ್ಯಕ್ತಿಗಳು ಆಗೋಣ. ನಮಗೆ ಪರಸ್ಪರ ವಾಕ್ಯವನ್ನು ಶೇರ್ ಮಾಡೋಣ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹುಡುಕಿ ಬರುವ ದೇವರ ಅನುಗ್ರಹಗಳಿದೆ. ಹಾಲೆಲೂಯ.
ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹುಡುಕಿ ಬರುವ ದೇವರ ಅನುಗ್ರಹಗಳು ಉಂಟಾಗಲಿ. ಹಾಲೆಲೂಯ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.